ಬೈಲಿಂಗ್ವಲ್ ಫಿಫ್ತ್ ಮ್ಯಾಥ್ಸು ವಿತ್ ದ ಟ್ರಾವೆಲರ್ಸ್ ಪೇಜ್ ನಂಬರ್ 11 ಏನಂದರೆ ರೌಂಡಿಂಗ್ ಆಫ್ ನಂಬರ್ಸ್ ಇದೆ. ವಿಜಯ್ ರೌಂಡೆಡ್ ಆಫ್ ಅ ನಂಬರ್ ಟು ದ ನಿಯರೆಸ್ಟ್ 100. Suma rounded off the same number to the nearest 1000. Both got the same result. Circle the numbers they might have used ಅಂತ. ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ಇದಕ್ಕಿಂತ ಮೊದಲು ನಮಗೆ ರೌಂಡಿಂಗ್ ಆಫನ್ನು ನಾವು ಚೆನ್ನಾಗಿ ಕಲ್ತಿರಬೇಕು. ಈಗ 5th ಮಕ್ಕಳಿಗಾಗಲಿ 4th to 7th ಮಕ್ಕಳವರೆಗೂ ರೌಂಡಿಂಗ್ ಆಫನ್ನು ನಾನು ಈ ಮೊದಲೇ ಒಂದು ವಿಡಿಯೋ ಮಾಡಿ ಅದು ಯೂಟ್ಯೂಬಲ್ಲಿ ಇದೆ ಆಲ್ರೆಡಿ. ಅದನ್ನು ಕಮೆಂಟ್ ಬಾಕ್ಸಲ್ಲಿ ಅದರ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡ್ಬೋದು. ಈಗ ಅದನ್ನು ಮುಂದೆ ಅಂದರೆ ಅದನ್ನು ಚೆನ್ನಾಗಿ ಕಲ್ತಿದ್ರೆ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮಕ್ಕಳು. ಡೈರೆಕ್ಟಾಗಿ ಬಂದಿದೆ ಈಗ ಇದಿಲ್ಲಿ ಏನು ನೋಡಿ. ವಿಜಯ್ ಮತ್ತು ಸುಮಾ, ವಿಜಯ್ ಏನು ಮಾಡ್ತಾನೆ ನಿಯರೆಸ್ಟ್ 100ಗೆ ರೌಂಡ್ ಆಫ್ ಮಾಡಿದ್ರೆ ಸುಮಾ ನಿಯರೆಸ್ಟ್ 1000ಗೆ ರೌಂಡ್ ಆಫ್ ಮಾಡ್ತಾಳೆ. ಇಬ್ಬರಿಗೂ ಏನಂತಂದರೆ ರೌಂಡ್ ಆಫ್ ಮಾಡಿದಾಗ 1000ಗೆ ಮತ್ತು 100ಗೆ ಸೇಮ್ ರಿಸಲ್ಟ್ ಸಿಗುತ್ತೆ. ಯಾವುದೋ 2 ನಂಬರಲ್ಲಿ ಅಥವಾ 3 ನಂಬರಲ್ಲಿ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಆ ನಂಬರ್ಸ್ಗಳನ್ನು ರೌಂಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಆವಾಗ ನಾವೇನು ಮಾಡಬೇಕು, ಇವನ್ನೆಲ್ಲನೂ ನಿಯರೆಸ್ಟ್ 100ಗೆ ಮತ್ತು ನಿಯರೆಸ್ಟ್ 1000ಗೆ ರೌಂಡ್ ಮಾಡ್ಕೊಳ್ಳೋಣ. ಈಗ ಫಸ್ಟು 100ಗೆ ಮಾಡ್ಕೊಂಬಿಡೋಣ ಎಲ್ಲನೂ. ಏನು ರೂಲ್ ಇರೋದೇನು ಅಂತಂದರೆ 100 ಪ್ಲೇಸ್ ಹೇಳಿದ್ದಾರೆ, 100 ಪ್ಲೇಸಿಗೆ ಬಂದು ನಿಂತ್ಕೋತೀವಿ. 10th ಪ್ಲೇಸಲ್ಲಿರೋ ನಂಬರನ್ನು ನೋಡ್ಕೋತೀವಿ. ನೋಡಿಕೊಂಡಾಗ ಅದು 5 ಮತ್ತು 5ಗಿಂತ ಚಿಕ್ಕದಿದ್ದರೆ, ಈಗ ಇಲ್ಲಿದೆ ಚಿಕ್ಕದಿದ್ದಾಗ ಏನೂ ಮಾಡೋ ಹಾಗಿಲ್ಲ, ಇವನ್ನೆರಡೂ 0 ಮಾಡಬೇಕು. ಇದನ್ನು ಹಾಗೆ ಬರಿಬೇಕು ಮತ್ತು ಉಳಿದಿದ್ದ ನಂಬರ್ನು ಹಾಗೆ ಬರಿಬೇಕು. ಇದು ರೌಂಡಿಂಗ್ ಆಫ್. ಈಗೇನಾದರೂ ಈಗ ಇಲ್ಲಿ 100 ಪ್ಲೇಸಿಗೆ ಬರ್ತೀವಿ, 10th ಪ್ಲೇಸ್ ನೋಡ್ತೀವಿ, 5ಗಿಂತ ಚಿಕ್ಕದಿದೆ, ಹಾಗಾಗಿ ಇದನ್ನು 0, ಇದು 0, ಇದನ್ನು ಹಾಗೆ ಬರಿತೀವಿ. ಇಲ್ಲೂ ಕೂಡ 100 ಪ್ಲೇಸಿಗೆ ರೌಂಡ್ ಅಪ್ ಮಾಡಿದಾಗ ಇಲ್ಲೂ 5ಗಿಂತ ಚಿಕ್ಕದಿದೆ, ಇವೆರಡು 0, ಇದೂ ಹಾಗೆ ಉಳಿಯುತ್ತೆ. ಇಲ್ಲಿ ನೋಡಿ, ಇಲ್ಲೇನೋ 100 ಪ್ಲೇಸಿಗೆ ಬಂದು ನಿಂತ್ಕೊಂಡ್ವಿ. 10th ಪ್ಲೇಸಲ್ಲಿರೋ ನಂಬರನ್ನು ನೋಡಿದಾಗ 5ಗಿಂತ ಬಿಗ್ಗರ್ ನಂಬರ್ ಅಂದರೆ 5, 6, 7, 8, 9 ಇದ್ದಾಗ ಇವು ಎರಡೂ 0 ಆಗ್ತವೆ. ಆದರೆ ಇದಕ್ಕೆ 1ಅನ್ನು ಆ್ಯಡ್ ಮಾಡಬೇಕು. 1ಅನ್ನು ಆ್ಯಡ್ ಮಾಡಿದಾಗ ಇದು 10 ಆಯಿತು. ಹಾಗಂತ ಇಲ್ಲಿ 10 ಬರೆಯೋ ಹಾಗಿಲ್ಲ. 10ಗೆ 0, ಇದು 1 ಇಲ್ಲಿ ಕ್ಯಾರಿ ಆಗುತ್ತೆ. 6 + 1 7 ಆಗುತ್ತೆ. ಈ ರೀತಿ. ಈಗ 1000ಗೆ ರೌಂಡ್ ಅಪ್ ಮಾಡೋಣ. 1000 ಪ್ಲೇಸಿಗೆ ಬಂದು ನಿಂತ್ಕೋತೀವಿ. 100 ಪ್ಲೇಸಲ್ಲಿರೋ ನಂಬರನ್ನು ನೋಡ್ತೀವಿ, 5ಗಿಂತ ಸ್ಮಾಲರ್ ನಂಬರ್, ಹಾಗಾಗಿ ಈ 3 ನಂಬರ್ಸು 0. ಇದು ಹೇಗಿರುತ್ತೋ ಹಾಗೆ ಇಲ್ಲೂ ಕೂಡ ಬಂದು 1000 ಪ್ಲೇಸಿಗೆ ನಿಂತ್ಕೊತೀವಿ. ನಿಂತ್ಕೊಂಡು 100 ಪ್ಲೇಸಲ್ಲಿ ನೋಡ್ತೀವಿ. 100 ಪ್ಲೇಸಲ್ಲಿರೋದು 5ಗಿಂತ ಬಿಗ್ಗರ್ ನಂಬರ್ ಇದ್ದಾಗ ಇದಕ್ಕೆ ಒಂದು ಆ್ಯಡ್ ಮಾಡಬೇಕು. ಆವಾಗ ಇದು 8 ಆಗುತ್ತೆ. ಉಳಿದಿದ್ದ ನಂಬರ್ಸ್ ಎಲ್ಲ 0s ಆಗ್ತವೆ. ಹಾಗೆ ಇಲ್ಲಿ 1000 ಪ್ಲೇಸಿಗೆ ಬಂದು ನಿಂತ್ಕೊಂಡು 100 ಪ್ಲೇಸಲ್ಲಿರೋ ನಂಬರನ್ನು ನೋಡಿದಾಗ 5ಗಿಂತ ಲೆಸ್ ಇದೆ, ಹಾಗಾಗಿ ಇದು ಇಷ್ಟೇ ಉಳಿಯುತ್ತೆ. ಇಲ್ಲಿ 1000 ಪ್ಲೇಸಿಗೆ ಬಂದು ನಿಂತ್ಕೊಂಡು 100 ಪ್ಲೇಸಲ್ಲಿ ನೋಡಿದಾಗ 5ಗಿಂತ ಬಿಗ್ಗರ್ ನಂಬರ್, ಸೊ ವಿ ಹ್ಯಾವ್ ಟು ಆ್ಯಡ್ 1 to this number, then it will become 7, then the remaining 3 numbers will become 0. Then we will get the same result in these numbers, these 2 numbers. That is these 2 numbers are the final answer. Next illide ನೋಡಿ, think and write 2 numbers that have the same. ಅಂದರೆ ಏನು, ನಾವು 2 ನಂಬರನ್ನು ಬರೀಬೇಕು. ನಿಯರೆಸ್ಟ್ 10ಗೆ 2 ನಂಬರ್ಸನ್ನು ಬರೆದಾಗ ರಿಸಲ್ಟ್ ಏನು ಸಿಗಬೇಕು, ನಮಗೆ ರಿಸಲ್ಟನ್ನು ಸೇಮ್ ಸಿಗಬೇಕು. ಆ ರೀತಿ 2 ನಂಬರ್ಸ್ ಬರೀಬೇಕು ನಿಯರೆಸ್ಟ್ 10ಗೆ. ನೋಡೋಣ, ಈಗ ಫಸ್ಟ್ ಎಗೆ ಆನ್ಸರ್ ನೋಡೋಣ. ನಿಯರೆಸ್ಟ್ 10ಗೆ ಬರೆದಾಗ ಆನ್ಸರ್ ಸೇಮ್ ಸಿಗುವಂಥ ನಂಬರನ್ನು 2 ನಂಬರ್ಸನ್ನು ಬರೀಬೇಕು. ಹೇಗೆ ಬರೆಯೋದು, ಅದಕ್ಕೊಂದು ಏನಂತಂದರೆ ನಾನು ಬರಿತೀನಿ, ನೋಡ್ತಾ ಹೋಗಿ. ಒಂದು 4-5 ಆನ್ಸರ್ ಬರಿತೀನಿ. 95 104 ಏನು ಸಿಗುತ್ತೆ ನೋಡಿ ನಿಯರೆಸ್ಟ್ 10ಗೆ ಮಾಡಿದಾಗ. 10 ಪ್ಲೇಸ್ ಇಲ್ಲಿ 10th ಪ್ಲೇಸ್ ನಿಂತ್ಕೊಂಡು ಯೂನಿಟ್ ಪ್ಲೇಸಲ್ಲಿ ನೋಡಿದಾಗ 5ಗಿಂತ ಬಿಗ್ಗರ್ ನಂಬರ್ ಇದಕ್ಕೆ ಇದ್ದಾಗ ಇದಕ್ಕೊಂದು ಆ್ಯಡ್ ಮಾಡ್ತೀವಿ. 9 ಹೋಗಿ 10 ಆಗುತ್ತೆ, ಇದು 0 ಆಗುತ್ತೆ, 100 ಆಯಿತು. ಈಗ ನಾವು 10th ಪ್ಲೇಸಿಗೆ ಬಂದು ನಿಂತ್ಕೊಂಡು ಯೂನಿಟ್ ಪ್ಲೇಸಲ್ಲಿ ನೋಡ್ತೀವಿ, 5ಗಿಂತ ಸ್ಮಾಲರ್ ನಂಬರ್ ಇದೆ, ಹಾಗಾಗಿ ಇದು ಹಾಗೇ ಉಳಿಯುತ್ತೆ. ಇದು ರಿಮೈನಿಂಗ್ ಹೀಗೆ ನೋಡಿ, ಸೇಮ್ ಬಂತು ಆನ್ಸರ್. ಇನ್ನೊಂದು ಪೇರ್ ಬರಿತೀನಿ ಈಗ. 596 614 ಅಂತ ಬರಿತೀನಿ. ಇವಾಗ ನೋಡಿ ಏನಾಗುತ್ತೆ, ಇಲ್ಲೂ ಏನು ಸೇಮ್ 100 ಪ್ಲೇಸಿಗೆ ಮತ್ತು
ಇದು 10th ಪ್ಲೇಸಿಗೆ ಎರಡು ಕಡೆ 10th ಪ್ಲೇಸಿಗೆ ನಿಂತ್ಕೊಂಡು ನೋಡಿದಾಗ ಏನು ಸಿಗುತ್ತೆ. ಇಲ್ಲಿ 10th ಪ್ಲೇಸಿಗೆ ನಿಂತ್ಕೊಂಡು ನೋಡಿದ್ವಿ, ಇಲ್ಲಿ ಯೂನಿಟ್ ಪ್ಲೇಸಲ್ಲಿರೋದು 5ಗಿಂತ ಬಿಗ್ಗರ್ ನಂಬರ್. ಸೊ ಇದಕ್ಕೊಂದು ಆ್ಯಡ್ ಮಾಡ್ತೀವಿ, ಇದು 0 ಆಗುತ್ತೆ. ಇದಕ್ಕೊಂದು ಆ್ಯಡ್ ಮಾಡಿದಾಗ 10 ಆಯಿತು, 10ಗೆ 0, ಇದಕ್ಕೊಂದು ಆ್ಯಡ್ 6 ಆಯಿತು. ಈಗ ಇಲ್ಲಿ 10 ಪ್ಲೇಸಲ್ಲಿ ನಿಂತ್ಕೊಂಡು ನೋಡ್ತೀವಿ, ಇಲ್ಲಿ ಏನಿದೆ 5ಗಿಂತ ಸ್ಮಾಲರ್ ನಂಬರ್. ಸೊ ಇದು ಹೀಗೆ ಉಳಿಯುತ್ತೆ. ಆವಾಗ ಇದನ್ನೂ ಹೀಗೆ ಉಳಿಯುತ್ತೆ, ಆವಾಗ ಇದನ್ನು ಹೀಗೆ ಉಳಿಯುತ್ತೆ. ಎರಡೂ ಸೇಮ್ ನಂಬರ್ ಸಿಗಲಿಲ್ಲ. ಹಾಗಾದರೆ ಏನು ಮಾಡಬೇಕು? ಇಲ್ಲಿ ಸಿಕ್ತು, ಇಲ್ಲಿ ಸಿಗಲಿಲ್ಲ. ಇಲ್ಲಿ ಒಂದು ಟ್ರಿಕ್ ಅಪ್ಲೈ ಮಾಡಬೇಕು. ಏನಂತಂದರೆ, ನನಗೀಗ 600 ಬೇಕು ಆನ್ಸರ್. 600 ಬೇಕು ಅಂದಾಗ ಇದಕ್ಕಿಂತ 5 ಲೆಸ್ 5 ಮೋರ್. 5 ಲೆಸ್ ಅಂದಾಗ 5 9 5. 5 ಮೋರ್ ಅಂದಾಗ 604. ಇವಾಗ ನೋಡಿ ಏನಾಗುತ್ತೆ, 10th ಪ್ಲೇಸಿಗೆ ನಾವು ರೌಂಡ್ ಆಫ್ ಮಾಡಿದಾಗ 5 ಇದೆ, ಹಾಗಾಗಿ ಇದಕ್ಕೊಂದು ಆ್ಯಡ್ ಮಾಡ್ತೀವಿ, 10 ಆಯಿತು, ಇದು 0, ಇದು ಒಂದು ಆ್ಯಡ್ ಮಾಡಿದಾಗ 6 ಆಯಿತು. ಈಗ 10th ಪ್ಲೇಸಲ್ಲಿ ನೋಡ್ತೀವಿ, ಇದು 5ಗಿಂತ ಸ್ಮಾಲರ್ ಇದೆ, ಇದು 0 ಆಗುತ್ತೆ, ಇದು ಹಾಗೆ ಉಳಿಯುತ್ತೆ. ನೋಡಿ ಇವಾಗ ಕರೆಕ್ಟಾಗಿ ಆನ್ಸರ್ ಸಿಕ್ತು. ಬೇರೆ ಏನು ರೂಲ್ ಅಪ್ಲೈ ಮಾಡಿದ್ರೂ ಆಗಲ್ಲ. ಈ ಒಂದು ಟ್ರಿಕ್ ಫಾಲೋ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಬೇಕಾದಲ್ಲಿ ನಂಬರನ್ನು ಬರಿಬೋದು. ಏನದು ಟ್ರಿಕ್ ಅಂದರೆ -5 + 4. ಈಗ ಬೇರೆ ಇನ್ನೊಂದು ಇದೇ ಟ್ರಿಕ್ ಯೂಸ್ ಮಾಡ್ಕೊಂಡು ಇನ್ನೊಂದಿಷ್ಟು ನಂಬರ್ ಬರೆಯೋಣ ಇವಕ್ಕೆ, ಅವಾಗ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನನಗೆ ರೌಂಡ್ ಆಫ್ ಮಾಡಿದಾಗ ಎಲ್ಲ ಕಡೆಗೆ 700 ಸಿಗಬೇಕು. ಆ ರೀತಿ ನಂಬರ್ಸ್ ಇಲ್ಲಿ 2 ಮೇಲೆ ಬರಿತೀನಿ. ಈಗ ಏನಂತಂದರೆ ಲೆಸ್ 5 ಮಾಡಿದಾಗ 695. ಅದೇ 700ಗೆ 4 ಆ್ಯಡ್ ಮಾಡಿ, 704. ಇವಾಗ ನೋಡಿ 10th ಪ್ಲೇಸಿಗೆ ನಾವೇನು ಮಾಡಬೇಕು, ರೌಂಡಿಂಗ್ ಆಫ್ ಮಾಡಬೇಕು. 5 ಇದೆ, ಇದಕ್ಕೊಂದು ಆ್ಯಡ್ ಮಾಡ್ತೀವಿ, ಇದು 0 ಆಯಿತು, ಇದಕ್ಕೊಂದು ಆ್ಯಡ್ ಮಾಡಿದಾಗ 10 ಆಯಿತು, 0, ಇದಕ್ಕೆ 1, 700. ಇಲ್ಲಿ ನೋಡಿ, ಇಲ್ಲಿ ರೌಂಡಿಂಗ್ ಆಫ್ ಮಾಡಿದಾಗ ಇದು 5ಗಿಂತ ಸ್ಮಾಲರ್ ಇದೆ, ಇದು ಹಾಗೆ 0 ಆಗುತ್ತೆ, ಇದನ್ನು 0 0. ನೋಡಿ ಈಸಿಯಾಗಿ ಸಿಗುತ್ತೆ. ಈ ಟ್ರಿಕ್ ಯೂಸ್ ಮಾಡಿದ್ರೆ ನಾವು ಈಸಿಯಾಗಿ ಎಷ್ಟು ನಂಬರ್ಸ್ ಆದರೂ ಬರಿಬೋದು, ಎಲ್ಲ ಕಡೆನೂ ಅಪ್ಲೈ ಆಗುತ್ತೆ. ಈಗ ನಿಯರೆಸ್ಟ್ 100ಗೆ ಮಾಡೋಣ. ನಿಯರೆಸ್ಟ್ 100ಗೆ ಮಾಡೋಕ್ಕೆ ಹೋದಾಗ ಈಗ ಯಾವುದಾದ್ರೂ ತೊಗೊಳ್ಳೋಣ. ನನಗೀಗ ರೌಂಡ್ ಆಫ್ ಮಾಡಿದಾಗ 200 ಸಿಗಲಿ ಅಂತ ಹೇಳಿ ನಾನು ನೋಡ್ತೀನಿ. ಈಗ 200 ಸಿಗಬೇಕು ಅಂದಾಗ ಏನು ಮಾಡಬೇಕು, ಲೆಸ್ ದೆನ್ 5 195 204. ನೋಡಿ 100 ಪ್ಲೇಸಿಗೆ ನಾವು ಏನು ಮಾಡಬೇಕು, ರೌಂಡಿಂಗ್ ಆಫ್ ಮಾಡಬೇಕು. ಇಲ್ಲೇನಿದೆ 100 ಪ್ಲೇಸಿಗೆ ಬಂದು ನಿಂತ್ಕೊಂಡು 10th ಪ್ಲೇಸಲ್ಲಿರೋ ನಂಬರನ್ನು ನೋಡಿದಾಗ ಮೋರ್ ದ್ಯಾನ್ 5 ಇದೆ, ಹಾಗಾಗಿ ಇದಕ್ಕೆ 1 ಆ್ಯಡ್ ಮಾಡ್ತೀವಿ, ಇದು 2 ಆಯಿತು, ಇವೆರಡು 0 ಆಗುತ್ತೆ. ಇಲ್ಲೂ 100 ಪ್ಲೇಸಿಗೆ ಬಂದು ನಿಂತ್ಕೊಂಡು 10th ಪ್ಲೇಸಲ್ಲಿರೋ ನಂಬರ್ ನೋಡ್ತೀವಿ, 5ಗಿಂತ ಲೆಸ್ ಇದೆ, ಹಾಗಾಗಿ ಇವನು ಹಾಗೆ ಬರೆದ್ಬಿಟ್ಟು ಇದನ್ನು ಸೇಮ್ ಹಾಗೆ ಬರಿತೀವಿ, 200 ಸಿಕ್ತು. ನೋಡಿ ಸೇಮ್ ರಿಸಲ್ಟ್ ಸಿಗ್ತಾ ಇದೆ. ಇನ್ನು ಮೂರನೇದ್ದು ಸಿ ಆನ್ಸರ್, ನಿಯರೆಸ್ಟ್ 1000ಗೆ. ನಿಯರೆಸ್ಟ್ 1000ಗೆ ಸೇಮ್ -5 + 4. ನನಗೆ ಒಂದು 7000 ಬೇಕು ಆನ್ಸರ್. ಆವಾಗ ಇಲ್ಲಿ ಬರಿತೀನಿ, ಏನು ಲೆಸ್ 5 6995, ಇಲ್ಲಿ 7004. ಇಲ್ಲೇನು ನಿಯರೆಸ್ಟ್ 1000 ಪ್ಲೇಸಿಗೆ ನಾವೇನು ಮಾಡಬೇಕು, ರೌಂಡಿಂಗ್ ಆಫ್ ಮಾಡಿದಾಗ ಇದು ಏನಾಯಿತು, ಇದಕ್ಕೆ ಒಂದು ಆ್ಯಡ್ ಆಗುತ್ತೆ, 7 ಆಯಿತು, ಇವು ಮೂರೂ 0 ಆಗುತ್ತೆ. ಇಲ್ಲಿ ನೋಡಿದಾಗ 5ಗಿಂತ ಲೆಸ್ ಇದೆ, ಸೊ ಇವೆಲ್ಲ ರಿಮೈನ್ಸ್ 7000 ಸಿಗ್ತಾ ಇದೆ. ನೋಡಿ ಒಂದೇ ಟ್ರಿಕ್ಕು, ಇವೆಲ್ಲೇ ಬರೆಯೋಕ್ಕೆ ಹೋದ್ರು -5 + 4. ಇಲ್ಲಿ ಬರುತ್ತೆ. ಏನು ಮಾಡಬೇಕು, ಇಲ್ಲೇನಿದೆ ಅಂತಂದರೆ ನಿಯರೆಸ್ಟ್ 10th ಪ್ಲೇಸಿಗೆ ಮತ್ತು ನಿಯರೆಸ್ಟ್ 100 ಪ್ಲೇಸಿಗೆ ಮಾಡಿದಾಗ ರಿಸಲ್ಟ್ ಸೇಮ್ ಸಿಗಬೇಕು. ಆವಾಗ ನೋಡಿ ಇಲ್ಲಿ ಏನು ಕೇಳ್ತಾ ಇದ್ದಾರೆ, ಇಲ್ಲಿ ಡಿಫ್ರೆಂಟ್ ಇತ್ತು, ಇಲ್ಲೇ ಬೇರೆ. ನಿಯರೆಸ್ಟ್ 10ಗೆ ಮತ್ತು 100ಗೆ ಇವಾಗ ಯಾವ ನಂಬರ್ ತೊಗೋಬೇಕು ಅಂದರೆ 100, ಅಂದರೆ 3 ಡಿಜಿಟ್ ನಂಬರನ್ನೇ ತೊಗೋಬೇಕು. ಈಗ ನಾನು 3 ಡಿಜಿಟ್ ನಂಬರ್ನ 300 ಸಿಗಬೇಕು ನನಗೆ, ಆ ಥರ ತೊಗೊಳ್ತೀನಿ. ಆವಾಗ ಇದು ಏನಾಗುತ್ತೆ, 295 304. ಇಲ್ಲಿ ಏನು ಮಾಡಬೇಕು, ನಿಯರೆಸ್ಟ್ 10ಗೆ ನೀವು ರೌಂಡಿಂಗ್ ಆಫ್ ಮಾಡಬೇಕು, ಇಲ್ಲಿ 100 ನಿಯರೆಸ್ಟ್ 100ಗೆ ರೌಂಡ್ ಆಫ್ ಮಾಡಬೇಕು. ಸೇಮ್ ಸಿಗುತ್ತೆ ನೋಡಿ ಹೇಗೆ. ಈಗ 100 ಪ್ಲೇಸಿಗೆ ಬಂದು 10 ಪ್ಲೇಸಿಗೆ ಬಂದು ನಿಂತ್ಕೊಂಡ್ವಿ, ಯೂನಿಟ್ ಪ್ಲೇಸಲ್ಲಿರೋ ನಂಬರನ್ನು ನೋಡ್ತೀವಿ, 5 ಇದೆ, 5 ಇದ್ದಾಗ ಇದಕ್ಕೊಂದು ಆ್ಯಡ್ ಮಾಡ್ತೀವಿ, ಇದು 0, ಇದಕ್ಕೊಂದು ಆ್ಯಡ್ ಮಾಡಿದಾಗ 10 ಆಯಿತು, 10 ಬರೆಯೋ ಹಾಗಿಲ್ಲ, ಇದು 0, ಇದಕ್ಕೊಂದು ಆ್ಯಡ್ 300 ಬಂತು. ಈಗ 100 ಪ್ಲೇಸಿಗೆ ಹೋಗಿ ನಿಂತ್ಕೋತೀವಿ,
10th ಪ್ಲೇಸಲ್ಲಿರೋ ನಂಬರನ್ನು ನೋಡ್ತೀವಿ, ಲೆಸ್ ದೆನ್ 5 ಇದೆ. ಸೊ ಇದು 2 0 ನೋಡಿ ಕರೆಕ್ಟಾಗಿ ಸಿಕ್ಕಿದೆ. ಇನ್ನು 100 ನಿಯರೆಸ್ಟ್ 100 1000ಗೆ ಮಾಡಿದಾಗ ಏನು ಸಿಗುತ್ತೆ? 100 ಮತ್ತು 1000ಗೆ ಮಾಡಬೇಕು. ಇಲ್ಲಿ 4 ಡಿಜಿಟ್ ನಂಬರನ್ನೇ ತೊಗೊಳ್ಳಿ. ನನಗೆ ರೌಂಡಿಂಗ್ ಆಫ್ ಮಾಡಿದಾಗ 4000, ನೀವು ಎಷ್ಟಾದರೂ ತೊಗೋಬೋದು, ನಾನು ಈಗ ಎಕ್ಸಾಂಪಲಿಗೆ ತೊಗೊತಾ ಇದ್ದೀನಿ. 4000 ಬೇಕು ನನಗೆ. ಲೆಸ್ 5 ಆವಾಗ 3995. 4004 ಇಲ್ಲಿ 100 ಪ್ಲೇಸಿಗೆ ಮಾಡಿ, ಇಲ್ಲಿ 1000 ಪ್ಲೇಸಿಗೆ ಮಾಡಿ. ನೋಡಿ ಇವಾಗ ಇಲ್ಲಿ 9 ಇದೆ, ಇದಕ್ಕೊಂದು ಆ್ಯಡ್, ಇವೆರಡು ಝೀರೋಸ್ ಆಯಿತು. ಇದಕ್ಕೊಂದು ಆ್ಯಡ್ ಮಾಡಿದಾಗ 10 0, ಇದಕ್ಕೊಂದು ಆ್ಯಡು 4, ಇಲ್ಲಿ 4000. ನೋಡಿ ಯಾವುದನ್ನು ಮಾಡೋಕ್ಕೋದ್ರೂ ಒಂದೇ ರೂಲ್, ತುಂಬ ಈಸಿಯಾಗಿ ಸಿಗುತ್ತೆ. ಇನ್ನು ಸಿ ನೋಡೋಣ. ನಿಯರೆಸ್ಟ್ 10ಗೆ ಮಾಡಬೇಕು, 100ಗೆ ಮಾಡಬೇಕು ಮತ್ತು 1000ಗೆ ಮಾಡಬೇಕು. ಇಲ್ಲೂ ಕೂಡ ಏನು ಮಾಡಿ, 4 ಡಿಜಿಟ್ ಬಿಗ್ಗರ್ ನಂಬರ್ 4 ಡಿಜಿಟ್ ನಂಬರ್ ಇದೆ. ಅದಕ್ಕೆ ನಾವು 4 ಡಿಜಿಟ್ ನಂಬರನ್ನೇ ತೊಗೋಬೇಕು. ಫಾರ್ ಎಕ್ಸಾಂಪಲ್ 5000 ತೊಗೊತೀನಿ ನಾನು. 5000 ತೊಗೊಂಡಾಗ ಇದಕ್ಕೆ ಇಷ್ಟು ಆನ್ಸರ್ ಬರಬೇಕು ನನಗೆ. ಆ ರೀತಿ 2 ಇವನು ಬರಿತೀನಿ. ಆವಾಗ 4995, 5004. ಫಸ್ಟ್ ಈ ಒಂದು ನಂಬರನ್ನು, ಇದು ಒಂದೇ ನಂಬರ್ನ 10ಗೆ 100ಗೆ 1000ಗೆ ಮಾಡೋಣ. ಫಸ್ಟ್ 10ಗೆ ಮಾಡಿದಾಗ ಇಲ್ಲಿ ಇಟ್ಕೋತೀವಿ, 5 ಇದೆ, ಹಾಗಾಗಿ ಇದಕ್ಕೊಂದು ಆ್ಯಡ್. ಈ 5 ಇದ್ದದ್ದು 0, ಇದಕ್ಕೊಂದು ಆ್ಯಡ್ ಮಾಡಿದಾಗ 10 ಆಯಿತು 0, ಇದಕ್ಕೆ ಆ್ಯಡ್ ಮಾಡಿದಾಗ 10 ಆಯಿತು 0, ಇದಕ್ಕೊಂದು 5000. ಈಗ ಅದೇ ನಂಬರನ್ನು 100ಗೆ ಮಾಡ್ತೀನಿ. ಇಲ್ಲಿಗೆ ಬಂದು ನಿಂತ್ಕೊಂಡೆ, ಇವೆರಡು 0 ಆಯಿತು. ಇಲ್ಲಿ 9 ಇರೋದ್ರಿಂದ ಇದಕ್ಕೊಂದು ಆ್ಯಡ್ ಆಗುತ್ತೆ, 10 0, ಇದಕ್ಕೊಂದು. ಹಾಗೆ 1000ಗೆ ಮಾಡಿ ನೋಡ್ತೀನಿ. 1000ಗೆ ಮಾಡಿದಾಗ 1000 ಪ್ಲೇಸಿಗೆ ಬಂದು ನಿಂತ್ಕೊಂಡೆ, ಇವೆರಡು ಪ್ಲೇಸ್ 0 ಆಗಿಬಿಡ್ತವೆ. ಇದು 9 ಇರೋದ್ರಿಂದ ಇದಕ್ಕೊಂದು ಆ್ಯಡ್, ಸೇಮ್ ಸಿಕ್ತು. ಈಗ ಇಲ್ಲೂ ಸೇಮ್ 10 ಪ್ಲೇಸಿಗೆ ಬಂದು ನಿಂತ್ಕೊಂಡೆ, 4 ಇದೆ, ಲೆಸ್ ದ್ಯಾನ್ 5, ಹಾಗಾಗಿ ಇದು 0 ಆಗುತ್ತೆ. ಇದನ್ನು 0, ಉಳಿದಿರೋ ನಂಬರ್ ಹಾಗೆ 0 ಬರಿತೀವಿ. ಇನ್ನು 100 ಪ್ಲೇಸಿಗೆ ಬಂದು ನಿಂತ್ಕೋತೀವಿ, ಇವೆರಡು ಏನಾಯಿತು, ಲೆಸ್ ದೆನ್ 5 ಇದೆ, ಹಾಗಾಗಿ ಇವೆರಡು ಪ್ಲೇಸ್ 0, ಇದನ್ನು ರಿಮೇನ್ಸ್ ಸೇಮ್ ಉಳಿಯುತ್ತೆ, ಇದು ಹೀಗೆ ಉಳಿಯುತ್ತೆ. ಇನ್ನು 1000 ಪ್ಲೇಸಿಗೆ ಬಂದು ನಿಂತ್ಕೋತೀವಿ, ಇಲ್ಲೂ ಕೂಡ 100 ಪ್ಲೇಸಲ್ಲಿರೋ ನಂಬರನ್ನು ನೋಡ್ತೀವಿ, ಲೆಸ್ ದೆನ್ 5, ಇವು 3 0, ಇದು ರಿಮೇನ್ಸ್ ಸೇಮ್. ನೋಡಿ ಮಾಡಿದಾಗ ಸೇಮ್ ಆನ್ಸರ್ ಸಿಗ್ತಾ ಇದೆ. ಒಂದೇ ರೂಲ್ಸ್, -5 +4 ಮಾಡಿಬಿಟ್ರೆ ಎಷ್ಟು ನಂಬರ್ ಆದರೂ ಬರಿಬೋದು. ಆದರೆ ಇದನ್ನು ಮಾಡೋಕ್ಕಿಂತ ಮೊದಲು ನಮಗೆ ರೌಂಡಿಂಗ್ ಆಫ್ ಅಂದರೆ ಎಸ್ಟಿಮೇಷನ್, ಅಂದಾಜು ಮಾಡೋದು ಪರ್ಫೆಕ್ಟಾಗಿ ಮಕ್ಕಳಿಗೆ ಕಲಿಸಿದ್ರೆ ತುಂಬ ಈಸಿಯಾಗಿ ಮಕ್ಕಳು ಮಾಡ್ತವೆ. ನಾವು ದೊಡ್ಡವ್ರ ಟೀಚರ್ಗಳು ಬೇಗ ಹೇಳ್ಬಿಡ್ಬೋದು, ಮಕ್ಕಳ ಬಾಯಿಂದ ಬರ್ಸೋದು ಕಷ್ಟ ಇದೆ. ಅದಕ್ಕೆ ಈ ರೂಲ್ಸನ್ನು ನಾವು, ಈ ಟ್ರಿಕ್ಕನ್ನು ಹೇಳಿಬಿಟ್ರೆ ತುಂಬ ಈಸಿಯಾಗಿ ಮಕ್ಕಳು ಮಾಡ್ತವೆ.